ಮಾಸ್ತರ ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕಂತೇಳಿ ಡೌಳಿಗೆ ಹುಡುಗರು ಕರ್ಕೊಂಡು ಅಂತ ಎಲ್ಲಿಗೆ ಹಂಪಿಗೆ ಬಂತು ನೋಡು ಹುಲಿ ನೆನಸಾಗೆ ಬರ್ತಾವು. ನನಗೆ ಭಾಳ ಖುಷಿ ಮಕ್ಳು ಕಂಡ್ರೆ ನಮ್ಮ ಜೊತೆ ಬಂದ್ಬಿಡು. ಪಿಕ್ನಿಕ್ ಕರ್ಕೊಂಡೋದ್ರೆ ಎಲ್ಲಿ ಕರ್ಕೊಂಡ್ರೆ ಹಂಪಿ ಕರ್ಕೊಂಡೋದ್ರೆ ಹಂಪಿ ನೋಡಿರೇನ ನೋಡ್ರಿ ನೋಡಿರಿ ಯಾವತ್ತು ಹ್ಞೂ ಅಂತ ನೋಡಿರ್ತಾನವ. ಹಂಪಿ ಒಳಗೆ ಏನದ ಉದ್ದನ ವೀರಭದ್ರ, ಸಸ್ವಿಗೆ ಒಳಗಣಪ್ಪ, ಪಂಪ ಸರೋವರ, ಆಮೇಲೆ ಅದೇನು ಕಲ್ಲಿನ ರಥ, ಸಂಗೀತ ನುಡಿತಕ್ಕಂಥ ಶಿಲೆಗಳು ಇವೆಲ್ಲವು ಕನ್ನಡ ಸರ್ ತೋರ್ಸಂತ ಕರ್ಕೊಂಡು ಹೊಂಟಿದ್ರು. ಹೋಗುವಾಗ ಇವು ನಮ್ಮ ಡೌಳಿಗೆ ಇದ್ದವಲ್ಲ, ಡೌಳಿಗೆ ಇವು ಸಾಮಾನ್ಯ ಅಲ್ಲಿ ಇವು ನೋಡಿ ಬಂದ್ರೆ ಮಾಡಿ ಬರೋ ಇವು. ಹನುಮಪ್ಪಿಗೆ ಹೇಳಿದ್ನಂತ ಯಾರು, ಸುಗ್ರೀವ ವಾಲ್ಮೀಕಿ, ಸೀತಾ ಎಲ್ಲಿದ ನೋಡ್ಕೊಂಬ ಅಂದಾಗ ಲಂಕೆಯನ್ನು ನೋಡ್ಕೊಂಬಂದ್ರೆ ಹನುಮಪ್ಪ ಲಂಕಿ ಬೆಂಕಿ ಹಚ್ಚಿದ್ನಂತ. ಹಂಗೆ ಇವು ಹುಡುಗರು, ಇವು 4-5 ಡವಳಿಗೆ ಹುಡುಗರಿದ್ದು ಎಲ್ಲ ಸರ್ ಅದನ್ನೆಲ್ಲ ತೋರ್ಸಂತ ಬಂದ್ರಿ. ಇದು ಕಲ್ಲಿನ ರಥ, ಇದು ಉದ್ದನ ವೀರಭದ್ರೇಶ್ವರ, ಇದು ಹಕ್ಕಬಕ್ಕರು, ಇದು ವಿಜಯನಗರ ಸಾಮ್ರಾಜ್ಯ, ಆಮೇಲೆ ಇದು ವಿದ್ಯಾರಣ್ಯರು ಎಲ್ಲ ತೋರ್ಸಂತ ಬರುವಾಗ ಇವು ಏನದಲ್ಲ ನಮ್ಮ ಡವಳಿಗೂ 4 ಹುಡುಗರು ಅವ್ರ ಕಣ್ಣು ತಪ್ಪಿಸಿ ಮುಂದೆ ಓಡಿ ಬಂದಾರ. ಮುಂದೆ ಓಡಿ ಬಂದ್ರೆ ಅಲ್ಲಿ ಒಂದು ಚಂದಂದು ಕರೆ ಬಣ್ಣದ ಕಲ್ಲಿನ ಬಸವಣ್ಣ, ಆ ಬಸವಣ್ಣನ ಮೂರ್ತಿ ನೋಡಿದೆವು. ಡವಳಿಗೂ ಸುಮ್ಮರಿಲ್ಲ. ಒಬ್ಬ ಏನು ಮಾಡಿದ, ಕನ್ನಡ ಶಾಲೆ ಹುಡುಗರು ಡವಳಿಗೂ ಒಬ್ಬ ಬಸವಣ್ಣನ ಮೂಗನೆಗೆ ಬಳು ತುರುಕಿದ. ಸುಮ್ಮರಂಗಿ ನೀವು ಬಸವಣ್ಣನ ಮೂಗನೆಗೆ ಬಳು ತುರುಕಿದ. ಹಳೆ ಕಾಲದ ಬಸವಣ್ಣ, ಆ ಬಸವಣ್ಣನ ಮೂಗನೆಗೆ ಕೆಂಪು ಚೋಳು ಕುಂತಿತ್ತು. ಇವ ಯಾವಾಗ ಬಳ್ಳು ತುರುಕಿದ ಚೋಳು ಕಟ್ ಅಂತ ಇವ ಯಪ್ಪ ಹಿಂಗೆ ಕೈ ಜಾಡ್ಸಕತ್ತದ. ಅವ 2ನೇ ನಂಬರ್ ಹುಡುಗ ಕೇಳ್ತಾನೆ, ದೋಸ್ತ ಏನೈತಿ ಒಳಗೆ ಮೂಗಿನಾಗಂದ. ಯಪ್ಪ ಏನು ತಣ್ಣಗೈತೆ, ಐಸ್ ಕ್ರೀಮ್ನಾಗ ಬಳ್ಳಿಟ್ಟಂಗೆ ಆತ. ಇವ ನಾನು ಇಡ್ತೀನಿ ಅಂತ ತುರುಕ. 2ನೇ ನಂಬರ್ದವನ ಬಳ್ಳ ತುರುಕಿದ ಚೋಳು ಕಟ್ ಅಂತ ಹೊಡಿತು. ಇವ ಮಾಡಿದ. 3ನೇ ನಂಬರ್ ಹುಡುಗ ಕೇಳ್ತಾನ, ದೋಸ್ತ ಏನೈತೆ ಅಂದ. ಏನೋ ತಣ್ಣಗೋಯ್ತು, ಪಿಡಿಜಿನಾಗ ಇಟ್ಟಂಗೆ ಆತ ಬಳ್ಳಂದವ. ಅದು ಇದು 3ನೇ ನಂಬರ್ ಹುಡುಗ. ದೋಸ್ತ ನಾನು ನೀನೇ ತುರುಕಿ. ಆಯ್ತು, 3ನೇದವನು ಬಳ್ಳ ತುರುಕಿದ. ಅವನಿಗೆ ಚೋಳು ಕಟ್ ಅಂತ ಹೊಡಿತೀವ. ಯಪ್ಪ ನಿನ್ನ ಕೈ ತಗೊಂಡ. 4ನೇ ನಂಬರ್ ಹುಡುಕಿರ್ತಾನೆ, ದೋಸ್ತ ಏನಾಯ್ತು ಒಳಗೆ. ಏನು ತಣ್ಣಗೈತು ದೋಸ್ತ, ಬರ್ಪನಾಗ ಇಟ್ಟಂಗೆ ಆಯ್ತು ನೋಡು ಬಳ್ಳಂದ. 4ನೇ ನಂಬರ್, ದೋಸ್ತ ಏನೈತೆ ಒಳಗೆ, ಏನು ತಣ್ಣಗೈತು, ಬರ್ಪನಾಗ ಇಟ್ಟಂಗೆ ಆತ ಬಳ್ಳಂದ. 4ನೇ ನಂಬರ್ ಹುಡುಗ ಅವನು ಸೊನ್ನೆ ಮಾಡಿದ. ಇವು ಸಿಗ್ನಲ್ಗಳು ಸೊನ್ನೆಗಳು ಕನ್ನಡ ಶಾಲೆಗೆ ಅಷ್ಟ. ಸರ್ ಪಾಠ ಹೇಳ್ತಿರ್ತಾರ, ಬಂದಿರಂಗಿಲ್ಲ ಬಿಡಲ್ಲ. ಸರ್ ಏನು ಬರಂಗಿಲ್ಲ ಬಿಡಲ್ಲ. ಅವ ಪಾಟಿ ಚಲ ಇಟ್ಟು ಹೊರಗೆ ಆಡಕ್ಕೆ ಹೋಗೋ ಮಗ. ಇವ ಇಂಗ್ಲೀಷ್ ಮೀಡಿಯಮ್ದಾಗ ಹಂಗಿಲ್ಲ, ಬಿಗಿ ಟೈಟ್ ಇರ್ಬೇಕಲ್ಲ. ಮಾಡೋಣ ನಡೆ ಸರ್ಗೆ ನಾಟಕ ಬೇಕಾಗಿರುತ್ತೆ. ಅವ ಹೊರಗೆ ಹೋಗ್ತಾನೆ, ಹೊರಗೆ ಬಂದು ಕಿಡಿಗೆ ಗಾಡಿಗೆ ಹಾಕ್ತಾನೆ. ಅವನು ತಮ್ಮ ದೋಸ್ತನ ಕರಿಬೇಕಲ್ಲ, ಹೋಗಮ್ಮ ಅಂತೇವ. ಸನ್ನೆ ಮಾಡಿದ ತಕ್ಷಣಕ್ಕೆ ಇವ ಬೈತಾರೆ, ಸರ್ ಇನ್ನೂ ರೆಡಿ ಬಾ. ಇವ ಹೋಗಿ 5 ನಿಮಿಷ ಆಗಿರುತ್ತೆ, ಕಿಡಿಗೆ ಬಂದ್ಬಿಡ್ದು. ಇವ ಸರ ಏನು ಬಂದಿರಂಗಿಲ್ಲ ಬಿಡಂಗಿಲ್ಲ. ಅದು ಸಿಗ್ನಲ್ ಕನ್ನಡ ಶಾಲೆಗೆ ಚಂದ. 3ನೇ ನಂಬರ್ ಹುಡುಗ ಕಳಿಸಂದ, ಏನೋ ತಣ್ಣಗೈತೆ ಬರೆಪ್ನಾಗ ಇಟ್ಕಂತ. 4ನೇ ನಂಬರ್ ಹುಡುಗ, ದೋಸ್ತ ನಾನು ತುರುಕು. ಅವನು ಭಾಳ ತುರುಕಿದ. ಬಸವಣ್ಣನ ಮೂಗನಿಗೆ ಚೋಳು ಕಟ್ ಅಂತ ಹೊಡ್ತಿ. ಇವ ಯಪ್ಪ ಅನ್ನಾಗ ಸರ್ ಹುಡುಗರು ಹಿಂದೆ ಬಿದ್ದಿದ್ರಲ್ಲ, ಅವ್ರು ಬಂದ್ರೆ ಏಯ್ ಇಲ್ಲೇನು ಮಾಡಕತ್ತೀರಿ ಅಂದ. ಇವು ಚೋಳು ಕಳಿಸಂತೀವಲ್ಲ 4 ಡವಳಿ ಹುಡುಗರು, ಸರ ಏನು ತಣ್ಣಗೈತ್ರಿ ಬಸವಣ್ಣನ ಮೂಗಿನ್ಯಾಗ ಅಂದವು. ಏನೋ ತಣ್ಣಗೈತ್ರಿ ಬಸವಣ್ಣನ ಮೂಗಿನ್ಯಾಗ ಅಂದಾಗ ಪಾಪ ಮಾಸ್ತರ ಹಿಂದೆ ಮುಂದೆ ವಿಚಾರ ಮಾಡ್ಬೇಕಿಲ್ಲ. ಅದು ಇವು ಡವಳಿಗೂ ಡೇಂಜರ್ ಹುಡುಗರು ಅದಂತ ಗೊತ್ತಾಗಲಿಲ್ಲ ಮಾಸ್ತರ್ಗೆ. ಏನೈತೆ ಏನೋ ತಣ್ಣಗೈತ್ರಿ ಸರ್, ಬರಪ್ನಾಗ ಇಟ್ಟಂಗೆ ಆತ ಬಳ್ಳ ಅಂತಂದು ಇವು ಮಾಸ್ತರ. ನಾನು ತಿರುಕ್ಲ ಬಳ್ಳ ಅಂತ ಮಾಸ್ತರ. ಇವು ಮಾಸ್ತರ್ನ ಬಳ್ಳ ತಿರುಕಿದ ಚೋಳು ಕಟ್ ಅಂತ ಹೊಡಿದು. ಯಪ್ಪ ಚೋಳ್ರು ಅಂದಗಳಿಂದ ಹೌದ್ರಿ ಸೋರು. ಬರೀ ನಾವು ಸೋರಿಸಿದ್ರೆ ನೀವು ಸೋರ್ಬೇಕಲ್ಲ. ಮಕ್ಕಳ ಆಡ್ತೇವೆಂಗ ಹಂಗ 8 ವರ್ಷದ ಮಗು ಓಡಿ ಬರ್ತಿರುವಂಥ ಸಮಯದೊಳಗದ ಆಯಿಗೆ ಹೇಳ್ತದ, ಅಮ್ಮ ನಾಳೆಗೆ ಬರ್ತಾರ ಅಪ್ಪವ್ರು ಅಂದಾಗ, ಸರಿ ಹೆಂಗೆ ಬರ್ತಾರೋ ಇಲ್ಲ ಬರ್ತಾರಂದ ಮುದುಕಿಗೆ ಚಿಂತೆ ಆಗ್ತು.